ಕೊಡಗಿನ ಗಿರಿಜನ ಹಾಡಿಯ ಒಳಗೆ ಅಕ್ರಮವಾಗಿ ಚರ್ಚ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚರ್ಚ್ನ ಉದ್ಘಾಟನೆ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ತಡೆದುಬಿಟ್ಟು ಪೊಲೀಸರಿಗೆ ದೂರನ್ನ ಸ್ಥಳೀಯರೇ ಕೊಟ್ಟಿದ್ದಾರೆ. ಮತಾಂತರವನ್ನ ಮಾಡಲಾಗ್ತಾ ಇದೆ ಇಲ್ಲಿ ಎನ್ನುವ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಪೊಲೀಸರಿಗೆ ಸ್ಥಳೀಯರೇ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಚರ್ಚ್ ಉದ್ಘಾಟನೆಗೆ ಆಗಮಿಸಿದಂತಹ ವ್ಯಕ್ತಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ತಮಿಳುನಾಡು ಮೂಲದ 40ಕ್ಕೂ ಹೆಚ್ಚು ಜನ ಬಂದಿದ್ರು. ವಾಹನ ಸಹಿತ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ನಾಕೂರು, ಶಿರಂಗಾಲ, ಹೆರೂರು ಗಿರಿಜನ ಹಾಡಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹೆರೂರು ಗಿರಿಜನ ಹಾಡಿ. ಈ ಹಾಡಿಯಲ್ಲಿ ಅನಧಿಕೃತವಾಗಿ ಚರ್ಚನ್ನು ನಿರ್ಮಿಸಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಅಂತ ಹೇಳಿ ಮುಂದಾಗಿರ್ತಾರೆ. ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಬಂದಂಥವರನ್ನ ಅಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳೀಯರು ಕೊಟ್ಟ ದೂರಿನ ಆಧಾರದ ಮೇಲೆ. ನಾನು ಇದೇ ಹೇರು ವಾರ್ಡ್ ನಾನು ಮೆಂಬರ್ ಆಗಿದ್ದೀನಿ. ಹಾಗೆ ಇಲ್ಲಿ ಒಂದು 180-200 ಕುಟುಂಬ ಆದಿವಾಸಿಗಳು ಕುರುಬ ಜನಾಂಗದವರು ವಾಸಿಸ್ತಿದ್ದಾರೆ. ಆದರೆ ಅವರೆಲ್ಲರೂ ಅವರ ಜಾತಿ ಸರ್ಟಿಫಿಕೇಟ್ ಎಲ್ಲ ಅವ್ರದ್ದು ಕುರುಬ ಜಾತಿಗೆ ಸೇರಿದೆ, ಜೇನು ಕುರುಬ. ಆದರೆ ಈಗ ಇವರೆಲ್ಲ ಯಾವುದೇ ಎಲ್ಲ ಕ್ರಿಶ್ಚಿಯನ್ಗಳಿಗೆ ಇಲ್ಲಿಗಲ್ ಆಗಿ ಎಲ್ಲ ಕ್ರಿಶ್ಚಿಯನ್ಗೆ ಎಲ್ಲ ಕನ್ವರ್ಟ್ ಆಗಿದ್ದಾರೆ. ಅದೇ ರೀತಿ ಇದೆ. ನಮಗೆ ಯಾರಿಗೂ ತಿಳಿಯದೆ ಇಲ್ಲಿ ಒಂದು ಚರ್ಚನ್ನ ಕಟ್ಟಿ ಇವತ್ತು ತಮಿಳುನಾಡಿಂದ ಯಾರನ್ನ ಕರೆಸಿಬಿಟ್ಟು ಇವತ್ತು ಅದನ್ನು ಚರ್ಚ್ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿ ಪ್ರಾರ್ಥನೆಯನ್ನು ಅವರು ಇದನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಗ್ರಾಮಸ್ಥರಿಗೆ ಗೊತ್ತಾಗಿ ಸ್ವಲ್ಪ ಅರಣ್ಯ ಪೊಲೀಸ್ ಇಲಾಖೆಗೆ ಎಲ್ಲರಿಗೆ ಮಾಹಿತಿ ತಿಳಿಸಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನು ಹಾಗೂ ಅವರು ಆಡಳಿತಾಧಿಕಾರಿ ಎಲ್ಲರೂ ಬಂದು ಈಗ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಯುವಸರಿಗೆ ಮಾಹಿತಿ ಕೊಟ್ಟು ಮುಂದಿನ ಸೂಕ್ತ ಕ್ರಮವನ್ನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ PDO ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ನಾಗಪುರ ಶಿರಂಗಲ ಗ್ರಾಮ ವ್ಯಾಪ್ತಿಯ ಹೇರೂರು ಗ್ರಾಮದಲ್ಲಿ ಸುಮಾರು ಒಂದು 180 ಬಡ ಕುಟುಂಬಗಳಿದ್ದು ಅವರು ಆದಿವಾಸಿ ಜನಾಂಗ ಸೇರಿರುತ್ತಾರೆ. ಇವ್ರನ್ನ ಮತಾಂತರ ಮಾಡಲಿಕ್ಕೆ ತಮಿಳುನಾಡಿಂದ ಒಂದು 3 ಬಸ್ಸಿನಲ್ಲಿ 3 ಬಸ್ಸು ಹಾಗೂ 3 ಕಾರಿನಲ್ಲಿ ಜನ ಬಂದು ಇವತ್ತು ನಮಗೆ ಗೊತ್ತಿಲ್ಲದಾಗೆ ಇದು ಸಮಾಜ ಕಲ್ಯಾಣ ಇಲಾಖೆಯ ಜಾಗ. ಈ ಸಮಾಜ ಕಲ್ಯಾಣ ಇಲಾಖೆಯ ಜಾಗದಲ್ಲಿ ಅನಧಿಕೃತವಾಗಿ ಚರ್ಚನ್ನು ನಿರ್ಮಿಸಿ ಇಲ್ಲಿ ಬಂದು ಇವರು ಪ್ರೇಯರನ್ನು ಮಾಡ್ತಿರ್ತಕ್ಕಂಥದ್ದು ನಡೆದಿರ್ತದೆ. ಇದನ್ನು ನಾವು ಪ್ರಶ್ನಿಸಿ ಇವ್ರನ್ನೆಲ್ಲರನ್ನು ಒಂದು ಪಂಚಾಯತಿ PDO ಆಗಿರ್ಬೋದು ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಸೂಕ್ತ ತನಿಖೆಯಾಗಿ ಏನು ಮತಾಂತರ ಆಗ್ತಿದೆ ಈ ಮತಾಂತರವನ್ನು ನಿಲ್ಲಿಸಬೇಕು ಅಂತ ನಾವು ಎಲ್ಲರೂ ಸೇರಿ ಗ್ರಾಮಸ್ಥರು ಸೇರಿ ನಿಲ್ಲಿಸಿದ್ದೀವಿ. PDO ಅವರು ಇದನ್ನ ಇವಾಗ ಮೇಲಧಿಕಾರಿನ ವಿಚಾರಣೆ ಮಾಡಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮಗಳು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಜಾಗ ಸರ್ ಚರ್ಚ್ ಆಗಿದೆ. ಪೂರ್ಣ ಮತಾಂತರ ಈ ಕಾಲೋನಿ ಫುಲ್ ಸಂಪೂರ್ಣ ಮತಾಂತರ ಗೊತ್ತಿದೆ. ನಾವು ಇಲ್ಲೀಗಲ್ ಆಗಿ ಆದರೆ ಬೆನಿಫಿಟ್ ಮಾತ್ರ ಸರ್ಕಾರದಿಂದ ತಗೊಳ್ತಾ ಇದ್ದಾರೆ ST ಜನಾಂಗದಲ್ಲಿ. ಕೊಡಗಿನಲ್ಲಿ ನಡೆದಿರುವಂತಹ ಘಟನೆ ಇದು. ನಾಕೂರು, ಶಿರಂಗಾಲ ಹಾಗೆ ಹೇರೂರು ಗಿರಿಜನ ಹಾಡಿಗೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯರೇ ಮಾಹಿತಿಯನ್ನು ಕೊಡ್ತಾ ಇದ್ರು. 180 ಕುಟುಂಬಗಳಿಲ್ಲಿದ್ದಾವೆ, ಗಿರಿಜನ ವಾಸಿಗಳು ಇಲ್ಲಿ ಇರುವಂಥದ್ದು. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿ ಚರ್ಚನ್ನು ನಿರ್ಮಾಣ ಮಾಡಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಇವತ್ತು ಉದ್ಘಾಟನೆ ಬೇರೆ ಮಾಡೋದಕ್ಕಿತ್ತು. ಆ ಉದ್ಘಾಟನೆಯನ್ನು ನಾವು ತಡೆದಿದ್ದೇವೆ, ಮತಾಂತರವನ್ನು ಇಲ್ಲಿ ತಡೆದಿದ್ದೇವೆ ಅಂಥೇಳಿ ಸ್ಥಳೀಯರೇ ಹೇಳ್ತಾ ಇದ್ರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಷ್ಟು ಎತ್ತರದ ಕಟ್ಟಡ ಎದ್ದು ನಿಲ್ಲೋವರೆಗೂ ಅದು ಏನು ಮಾಡ್ತಾ ಇದ್ರು ಅಂತ, ಅವ್ರ ಜಾಗನ ಯಾವನೋ ಕಬಳಕೆ ಮಾಡ್ತಾ ಇದ್ದಾನೆ ಅಂದರೆ ಅದನ್ನು ಬಂದು ನೋಡೋ ಪರಿಜ್ಞಾನ ಕೂಡ ಅವ್ರಿಗಿಲ್ಲ. ಗ್ರಾಮ ಪಂಚಾಯತಿ PDOಗೆ ಗೊತ್ತಾಗಲೇ ಇಲ್ವಾ ಈ ವಿಚಾರ? ಯಾವುದೋ ಜಾಗ, ಸರ್ಕಾರಿ ಜಾಗದಲ್ಲಿ ಯಾವನೋ ಬಂದು ಕಟ್ಟಡ ಕಟ್ತಾ ಇದ್ದಾನೆ ಅಂದರೆ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಗ್ರಾಮ ಪಂಚಾಯತಿಯ ಸದಸ್ಯರು ಏನು ಮಾಡ್ತಾ ಇದ್ರು? ಅವರ ಕುಮ್ಮಕ್ಕಿದೆಯಾ ಇದರಲ್ಲಿ? ಮತಾಂತರಗಳನ್ನು ಈಗಾಗಲೇ ಒಂದಷ್ಟು ಕುಟುಂಬಗಳನ್ನು ಮತಾಂತರ ಮಾಡಿದ್ದಾರೆ ಅನ್ನುವ ಆರೋಪ ಕೂಡ ಮಾಡ್ತಾ ಇದ್ರು ಸ್ಥಳೀಯರು. ಮತಾಂತರ ಆಗ್ತಾ ಇದ್ರು ಕೂಡ, ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ರು ಕೂಡ ಇದರ ಬಗ್ಗೆ ಕ್ರಮ ಕೈಗೊಳ್ಳೋರೇ ಇಲ್ವಾ? ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಬಂದು ಕೂತು ಎದ್ದು ಹೋಗಕ್ಕ ಅಥವಾ ಬರ್ತಾರೋ ಇಲ್ವೋ ಅವ್ರ ಆಫೀಸಿಗೆ ಅದು ಕೂಡ ಗೊತ್ತಿಲ್ಲ. ಕೆಲಸ ಮಾಡೋದಿಲ್ವಾ ಅವ್ರು? ಹಾಗಿದ್ರೆ ಅಲ್ಲಿ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಬರಲಿಲ್ವಾ? ಮೊದಲಿಗೆ ಸ್ಥಳೀಯರು ಹೋಗಿ ಕಂಪ್ಲೇಂಟನ್ನು ಕೊಟ್ಟ ನಂತರ ಪೊಲೀಸರು ಬಂದು ಇವತ್ತು ಉದ್ಘಾಟನೆಗೆ ಅಂತೇಳಿ ಯಾರು ಬಂದಿದ್ರೋ ಅವರನ್ನು ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ. ಆದರೆ ಇಷ್ಟು ದಿವಸ ಅಲ್ಲಿ ಇದ್ಕೊಂಡು ಮತಾಂತರ ಮಾಡ್ತಾ ಇದ್ದವರ ಕಥೆ ಏನು? ಇಷ್ಟು ದಿವಸಗಳ ಕಾಲ ಮತಾಂತರ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಹೇಗೆ? ಹಲವು ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಮೂಡ್ತಾ ಇರುವಂಥದ್ದು. ಇದಕ್ಕೆಲ್ಲ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳೇನೇ ಉತ್ತರವನ್ನು ಕೊಡಬೇಕು. ಸದ್ಯಕ್ಕೆ ಸ್ಥಳೀಯರೇ ಮುಂದೆ ಬಂದಿದ್ದರಿಂದ, ಸ್ಥಳೀಯರು ಹೋಗಿ ದೂರು ಕೊಟ್ಟಿದ್ದರಿಂದ ಇಂಥದ್ದೊಂದು ಅಕ್ರಮ ಬೆಳಕಿಗೆ ಬಂದಿರುವಂಥದ್ದು.